ಸಿಎಂ ಸಿದ್ದು ಸರ್ಕಾರದಲ್ಲಿ ಬಹುತೇಕ ಸರ್ಕಾರಿ ಅಧಿಕಾರಿಗಳಿಗೆ ಕಿಂಚಿತ್ತು ಭಯ ಇಲ್ಲದಂತಾಗಿದೆ. ಸರ್ಕಾರಿ ಕಚೇರಿ ಅವಧಿಯಲ್ಲಿ ಮೋಜು ಮಸ್ತಿ ಅಂತ ಇಡೀ ದಿನ ಎಂಜಾಯ್ ಮಾಡುವುದಕ್ಕೂ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ನೇತೃತ್ವದಲ್ಲಿ ನಡೆದಿರುವ ಬಿಂದಾಸ್ ಪಾರ್ಟಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸದ್ದು ಮಾಡುತ್ತಿದೆ. ಹೀಗೆ ಒಂದು ಕಡೆ ಚಿಕನ್, ಮತ್ತೊಂದು ಕಡೆ ಮಟನ್, ಚಿಕನ್ ಚಿಲ್ಲಿ, ಚಿಕನ್ 65, ಚಿಕನ್ ಕಬಾಬ್, ಅಬ್ಬಬ್ಬಾ ಒಂದ ಎರಡ ವಿವಾಹ ಭೋಜನವೂ ಎನ್ನುವ ಹಾಗೆ ಏನೆಲ್ಲ ವಿವಿಧ ಬಿಂದಾಸ್ ಖಾದ್ಯಗಳು ಸಿದ್ಧವಾಗಿ ಇದ್ದರೆ ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ಮೋಜು ಮಸ್ತಿ ಅಂತ ಇಡೀ ಗುಡಿಬಂಡೆ ತಾಲೂಕಿನ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪಾರ್ಟಿ ಮೂಡ್ಗೆ ಹಿಡಿದಿದ್ರು. ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಶಿಡ್ಲಘಟ್ಟಕ್ಕೆ ವರ್ಗಾವಣೆಯಾಗಿ ಬಂದ ಹಿನ್ನೆಲೆಯಲ್ಲಿ ಹಳೆಯ ಸಿಬ್ಬಂದಿಗೆ ಮಠ ಮಧ್ಯಾಹ್ನವೇ ಪಾರ್ಟಿ ಅರೇಂಜ್ ಮಾಡಿದ್ರು. ಮೀಟಿಂಗ್ ಅನ್ನು ನೆಪ ಹಿಡ್ಕೊಂಡು ಸಿಇಒ ಬಳಿ ಕೇವಲ 1 ಗಂಟೆ ಪರ್ಮಿಷನ್ ಪಡೆದು ಇಡೀ ದಿನ ಪಾರ್ಟಿ ಮೂಡಲ್ಲಿ ಇದ್ರು. ಪಂಚಾಯಿತಿ ಕಚೇರಿಯಲ್ಲಿ ಸಿಬ್ಬಂದಿ ಇಲ್ಲದೆ ಜನ ಪರದಾಡುತ್ತಿದ್ರೆ ಈ ಅಧಿಕಾರಿಗಳು ಇಲ್ಲಿ ನಲ್ಲಿ ಮೂಳೆ ಕಡಿತಾ ಕೂತಿದ್ರು. ಮಧ್ಯಾಹ್ನ 3 ಗಂಟೆಯಾದರೂ ಕಚೇರಿಗೆ ಸಿಬ್ಬಂದಿ ಬಾರದೆ ಹೋಗಿದ್ದರಿಂದ ಜನ ಹತಾಶರಾಗಿ ಮಾಧ್ಯಮಗಳಿಗೆ ಕರೆ ಮಾಡಿ ತಿಳಿಸಿದ್ರು. ಮಾಧ್ಯಮದವರು ಸ್ಥಳಕ್ಕೆ ಹೋಗುತ್ತಿದ್ದಂತೆ ಕ್ಯಾಮೆರಾ ಕಣ್ಣಿಗೆ ಕಾಣ್ತಿದ್ದಂತೆ ಅಧಿಕಾರಿಗಳು ದೌಡು. ಕರ್ತವ್ಯದ ಅವಧಿಯಲ್ಲಿ ಹೀಗೆ ಲಜ್ಜೆಗೇಡಿ ಕೆಲಸ ಮಾಡ್ತಿರೋ ಅಧಿಕಾರಿಗಳ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವರು ಏನಾದರೂ ಕ್ರಮ ಕೈಗೊಳ್ತಾರಾ ನೋಡೋಣ.